ಹಲೋ ನಮಸ್ಕಾರ, ನಾನು ಕೊಪ್ಪಳದಿಂದ ಶರಣಬಾಚಲಪುರ. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಾಮಾಜಿಕ ಜಾಲತಾಣವನ್ನು ಫಾಲೋ ಮಾಡಿ. ಪ್ರಕೃತಿಯಲ್ಲಿ ಅನೇಕ ರೀತಿಯ ವಾತಾವರಣಗಳ ಬದಲಾವಣೆ ಆಗ್ತಿವೆ. ಅದಕ್ಕೆ ನಮ್ಮ ಹಿರಿಯರು ಆ ಸಂದರ್ಭದಲ್ಲಿ ಒಂದಿಷ್ಟು ವನಸ್ಪತಿ ಔಷಧಿಯನ್ನು ತೆಗೆದುಕೊಳ್ಳುವಂಥ ಪದ್ಧತಿಯನ್ನು ರೂಢಿಸ್ಕೊಂಡು ಬಂದಿದ್ದಾರೆ. ಅದೇ ರೀತಿ ಮೃಗಶಿರ ಮಳೆ, ಉತ್ತರ ಕರ್ನಾಟಕದಲ್ಲಿ ಮಿರುಗನ ಮಳೆಯನ್ನು ಅಂತೀವಿ. ಈ ಮಳೆಗೆ ಕೂಡುವ ಸಂದರ್ಭದಲ್ಲಿ ವಾತಾವರಣ ಸಂಪೂರ್ಣವಾಗಿ ಬದಲಾಗುತ್ತೆ. ಇಲ್ಲಿವರೆಗೂ ಬಿಸಿ ಗಾಳಿ ಮತ್ತು ಬೇಸಿಗೆ ಇರುವಂಥ ಸಂದರ್ಭದಲ್ಲಿ ಇನ್ನು ಮೇಲೆ ತಂಪು ಹವಾಗುತ್ತೆ ಮತ್ತು ಮಳೆಗಾಲದಲ್ಲಿ ಸಹ ಮೃಗಶಿರ ಮಳೆ ಕೂಡುವಂಥ ನಕ್ಷತ್ರ. ಈ ಸಂದರ್ಭದಲ್ಲಿ ದೈಹಿಕವಾಗಿ ಅದರಲ್ಲೂ ಅಸ್ತಮಾ ರೋಗಿಗಳಿಗೆ ಒಂದಿಷ್ಟು ಅಸ್ತಮಾ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು ಮತ್ತು ವಾತಾವರಣ ಬದಲಾಗಿರುವಂಥ ಸಂದರ್ಭದಲ್ಲಿ ಕೆಲವೊಂದು ಕಡೆ ಬೇರೆ ಬೇರೆ ರೀತಿಯ ಒಂದು ಔಷಧಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಆದರೆ ಕೊಪ್ಪಳ ತಾಲೂಕಿನ ಕುಟುಗನಹಳ್ಳಿಯಲ್ಲಿ ಒಂದು ವಿಶಿಷ್ಟವಾದ ವನಸ್ಪತಿ ಔಷಧಿಯನ್ನು ಇಲ್ಲಿ ನೀಡ್ತಾ ಬಂದಿದ್ದಾರೆ. ಇಲ್ಲಿಯ ಅಶೋಕರಾವ್ ಕುಲಕರ್ಣಿ ಎಂಬುವರು ಕಳೆದ 50 ವರ್ಷಗಳಿಂದ ಅವರು ವನಸ್ಪತಿ ಔಷಧಿಯನ್ನು ಕೊಡ್ತಾರೆ. ಅವರ ತಂದೆ ವ್ಯಾಸರಾವ್ ಕುಲಕರ್ಣಿ ಸಹ ಇದನ್ನು ಹೊಡೆದರು. ಸರಿಸುಮಾರು 6 ದಶಕಗಳಿಗಿಂತ ಹೆಚ್ಚು ಇಲ್ಲಿ ವನಸ್ಪತಿ ಔಷಧಿಯನ್ನು ಕೊಡ್ತಾರೆ. ಇದು ಕೇವಲ ಕೊಪ್ಪಳ ಜಿಲ್ಲೆಗೆ ಮಾತ್ರ ಇದಾಗಿಲ್ಲ. ಇದು ಕರ್ನಾಟಕದ ಮೂಲೆಗಳಿಂದ, ಅದು ಬೆಂಗಳೂರು ಭಾಗದಿಂದ ಇರ್ಬೋದು, ಹಳೆ ಮೈಸೂರು ಭಾಗದಿಂದ, ಈ ರೀತಿ ಭಾರಿ ಸಂಖ್ಯೆಯಲ್ಲಿ ಜನ ಸೇರುತ್ತಾರೆ. ಮತ್ತು ಪಕ್ಕದ ತೆಲಂಗಾಣ ಮತ್ತು ಆಂಧ್ರದಿಂದಲೂ ಸಹ ಜನ ಬಂದು ಇಲ್ಲಿ ಈ ಔಷಧಿಯನ್ನು ಪಡಿತಾ ಇದ್ದಾರೆ. ಈ ಔಷಧಿ ಪಡೆಯುವಂಥ ಇದಕ್ಕೆ ಅವರು ಹೇಳೋ ಪ್ರಕಾರ, ಇದು ನಾವು ಔಷಧಿಯನ್ನು ಪಡೆದುಕೊಂಡ ನಂತರ ನಮಗೆ ಅಸ್ತಮಾ ಕಡಿಮೆ ಆಗಿದೆ, ಇಲ್ಲಿ ಔಷಧಿಯನ್ನು ಪಡೆದುಕೊಂಡು ಹೋಗೋಕ್ಕೆ ನಾವೆಲ್ಲರೂ ಬಂದಿದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ನನ್ನ ಹೆಸರು ಅಶೋಕರಾವ್ ವ್ಯಾಸರಾವ್ ಕುಲಕರ್ಣಿ. ನಾನು ಈಗ ನಮ್ಮ ತಂದೆಯವರು ಮೊದಲೇ ಔಷಧ ಕೊಡ್ತಿದ್ರು, ಅದ ತರುವಾಯ ನಾವು ಕೊಟ್ಕೋತಾ ಹೊಂಟೀವಿ ಒಂದು 70 ವರ್ಷದಿಂದ. ಏನು ಇದಕ್ಕೆ ಊರಿನ ಸಹಕಾರ, ಆಮೇಲೆ ಪೊಲೀಸರ ಸಹಕಾರ, ಪಂಚಾಯತಿ ಸಹಕಾರ, ಎಲ್ಲರದು ಸಹಕಾರ ಇದ್ದಲ್ಲಿಗೆ ಇದನ್ನು ಮಾಡ್ಕೊತಾ ಹೊಂಟೀವಿ. ನಾವು ಅಷ್ಟು ಜನ ಇಷ್ಟು ಜನ ಅಂತಲ್ಲ, ನಾವೆಲ್ಲ ಈ ಸರಿ 1.5 ಕ್ವಿಂಟಲ್ನಿಂದ ಬೆಲ್ಲದ ಔಷಧ ತಯಾರು ಮಾಡೀವಿ. ಪ್ರತಿ ವರ್ಷ ಎಷ್ಟು ಮಾಡ್ತಾ ಇದ್ದೀವಿ? ಪ್ರತಿ ವರ್ಷನೂ ಸ್ವಲ್ಪ ಹೆಚ್ಚು ಕಮ್ಮಿ ಅಷ್ಟೇ. ಏನ್ ಕಾಯಿಲೆಗೆ ಇದು ದಮ್ಮು, ಕೆಮ್ಮು, ಅಡ್ಡಾಡಿದ್ರೆ ಆಯಸ್ ಬರೋದು, ಕಫ, ತೇಕು, ಇದಕ್ಕೆಲ್ಲದಕ್ಕೂ ಕೊಡ್ತೀವಿ. ಏನೆಲ್ಲ ಪಥ್ಯ ಮತ್ತೆ ಪಾಂಪ್ಲೆಟ್ ಇರ್ತದ, ಅದನ್ನ ಹೇಳೋಕ್ಕಾಗಲ್ಲ. ಪಾಂಪ್ಲೆಟ್ ಇರ್ತದ, ಅದನ್ನ ಕೊಡ್ತೀವಿ, ಅದ್ರಾಗ ಇದ್ದದ್ದು ಮಾಡೋ ಅಂತ ಹೇಳ್ಬಿಡ್ತೀವಿ. ಇದು ರಾಷ್ಟ್ರಾದ್ಯಂತ ಸುದ್ದಿ ಹೋಗ್ತಾ ಇದೆ, ನೀವು ಹೇಳಿದ್ರೆ ಸ್ವಲ್ಪ ಇದಾಗ್ತೈತೆ. ಎಲ್ಲರಿಗೂ ಗೊತ್ತದ್ದು. ಎಷ್ಟು ವರ್ಷದಿಂದ ಮಾಡ್ತಾರೆ? ನಾನು 40 ವರ್ಷ ಆಯ್ತು. ನಿಮ್ಮ ಅಪ್ಪಾಜಿ ಅವರು ಅದಕ್ಕೂ ಮೊದಲು ಅವರು ಕೊಟ್ಕೊತಾನೆ ಇದ್ರು. ಅವರು 76 ತೀರ್ಕೊಂಡ್ರು. 76ರಿಂದ ಇತ್ಲನ್ನ ಕೊಟ್ಕೊತಾ ಹೊಂಟೀನಿ. ಇದರಿಂದ ಆ ಕಾಯಿಲೆ ವಾಸಿ ಆಗುತ್ತೆ ಅಂತೇಳಿ ಭರವಸೆ ನಿಮ್ಗೆ ಬಂದು ಹೇಳಿದಾರ? ಎಲ್ಲರೂ ಬಂದವರು ಎಲ್ಲರೂ ಹೇಳ್ತಾರೆ ನಮ್ಗೆ ಆರಾಮಾಗಿದೆ ಅಂತ ತಿಳ್ಕೊಂಡ. ಆರಾಮಾದಲ್ಲಿಗೆ ಇಷ್ಟು ಜನ ಸೇರ್ಲಕತ್ತಾರ. ಯಾವ ರಾಜ್ಯದಿಂದ ಬರ್ತಾರೆ? ಎಲ್ಲ 4-5 ರಾಜ್ಯದಿಂದ ಬರ್ತಾರ. ನೀವು ಒಬ್ಬರೇ ತಯಾರು ಮಾಡ್ತೀರಾ ಔಷಧಿ? ಯಾರು 7 ದಿವಸ ಉಪವಾಸ ಇದ್ದ ಆಮೇಲೆ ಇದನ್ನೆಲ್ಲ ಗುಳಿಗೆ ತಯಾರು ಮಾಡಿಂದ ಇವತ್ತು ರಾತ್ರಿ ಊಟ ಮಾಡೋದು ನೋಡಿ. ನೀವು 7 ದಿನಗಳ ಉಪವಾಸ? ಹೌದು. ಯಾವ್ದಾರ ದೇವರಲ್ಲಿ ದೇವರಲ್ಲಿ ನಮ್ಮ ತಂದೆಯವ್ರಲ್ಲಿ ಅನ್ನೋದ ಅವ್ರ ಕೊಟ್ಟ ಮಾರ್ಗದರ್ಶನದಾಗ ನಾವು ಹೊಂಟೀವಿ. ಇದು ಒಂದು ನೀವು ನಾಡಿ ಕೊಡ್ತಕ್ಕಂಥ ಒಂದು ಉಚಿತ ಸೇವೆ. ಯಾವ್ದೇ ರೀತಿ ಏನೇನೇನೇನಿಲ್ಲ. ಹೊಸಕೋಟೆ ಪಾವಗಡ ತಾಲೂಕು, ಅಲ್ಲಿಂದ ಬಂದಿದ್ದೀವಿ. ನಮ್ಮ ಪಾಪುಗೆ ಆಯಾಸ ಇತ್ತು, ಕಡಿಮೆ ಆಗಿದೆ. 3 ವರ್ಷದಿಂದ ತೊಗೊತಾ ಇದ್ದೀವಿ. ಇವಳಿಗೂ ಇನ್ಫೆಕ್ಷನ್ ಇತ್ತು, ನೆಗಡೆ, ಕೆಮ್ಮು ಕಡಿಮೆ ಆಗಿದೆ. ಎಷ್ಟು ವರ್ಷದಿಂದ ಬರ್ತಾರೆ? 3 ವರ್ಷ ಇದು. ಏನು ಪತ್ತೆ ಹೇಳ್ತಾರಾ? ಏನು ಇಲ್ಲ, ತಲೆಗೆ ಸ್ನಾನ ಮಾಡಬಾರ್ದು, ಒಂಚೂರು ಕರ್ದಿರೋದೆಲ್ಲ ತಿನ್ನಬಾರ್ದು ಅಂತ ಹೇಳ್ತಾರೆ ಅಷ್ಟೇ. ಎಷ್ಟು ವರ್ಷ ಮಾಡಬೇಕು? ಏನು ಪತ್ತೆ ಎಷ್ಟು ವರ್ಷ ಮಾಡಬೇಕು? 1 ವರ್ಷ 15 ದಿನ ಅಷ್ಟೇ. ಆಮೇಲೆ ತಿನ್ಬೋದು. ಔಷಧಿ ಪ್ರತಿನಿತ್ಯ ತಗೋಬೇಕಾ? ಇಲ್ಲ, ಇವತ್ತೊಂದು ದಿನ 7 ಅವ್ರ ಟೈಮಿಂಗ್ ಬೆಲ್ ಹೊಡಿತಾರಲ್ಲ, ಆ ಟೈಮಿಂಗ್ ಮಾತ್ರ ತಗೋಬೇಕಷ್ಟೇ. ಯಾವ ಸಮಯದಲ್ಲಿ ತಗೋಬೇಕು? ಇವ್ರು ಈಗ 7:15 ಬೆಲ್ ಮಾಡ್ತಾರೆ. ಯಾವ ಮಳೆ? ಇದು ಯಾವ ಮಳೆ ಅಮ್ಮ ಇವತ್ತು? ಮೃಗಶಿರ ಮಳೆ. ಮಳೆಯಲ್ಲಿ ಮಾತ್ರ ತಗೋಬೇಕು.
ನಮಗೆ ಉಸಿರೆಲ್ಲ ಮೇಲಕ್ಕೆ ಬರ್ತಾಯಿತ್ತು. ಏನದ್ದು ಡಸ್ಟ್ ಸೇರಿದರೆ ಅಗರಬತ್ತಿ ಮನೆಯಲ್ಲಿ ಒಗ್ಗರಣೆ ಸ್ಮೆಲ್ ಬಂದರೆ ಮೂಗಲ್ಲಿ ನೀರು ಸಿರಿಯೋದು ಸೀನ್ ಬರೋದು ಆಗ್ತಾಯಿತ್ತು. ನಮ್ಮ ಮನೇಲಿ ನನ್ನ ಮಗನಿಗೆ, ನನಗೆ, ನಮ್ಮ ತಂಗಿ, ನನ್ನ ತಮ್ಮ ಎಲ್ರಿಗೂ ಇತ್ತು. ಈಗ 3 ವರ್ಷದಿಂದ ಬಂದ್ವಿ. ಫಸ್ಟ್ ಸಾರಿ ಬಂದಾಗ ಒಂದು 0.5% ಕಡಿಮೆ ಆಯಿತು. ಈಗ 2ನೇ ಸಾರಿ ಬಂದ್ವಿ, ಒಂದು 85% ಕಡಿಮೆ ಆಗಿದೆ. ಇದು 3ನೇ ಸಾರಿ ಬಂದಿದ್ದೀವಿ. ಆರಾಮಿದೆ. ಪಥ್ಯ ಮಾತ್ರ 15 ದಿವಸ ಕಂಪಲ್ಸರಿ. ಕರೆದಿರೋ ಪದಾರ್ಥ ಯಾವ ಟೈಮಲ್ಲಿ ತೊಗೊಂಡ್ರೆ ಏನು ಮೃಗಶಿರ ನಕ್ಷತ್ರದಲ್ಲಿ ಅವರು ಮನೆ ಮೇಲೆ ಗಂಟೆ ಹೊಡಿತೀವಿ, ಆಗ ತಗೊಬೇಕು ಅಂತ ಹೇಳ್ತಾರೆ. ಅದನ್ನು ತಗೊಂಡು ಹೋಗ್ತೀವಿ. ಕರಿ ಕುಂಬಳಕಾಯಿ, ಎಮ್ಮೆ ಗಿಣ್ಣು, ಹಲಸಿನ ಹಣ್ಣು, ಕರೆದಿರೋ ಪದಾರ್ಥ, ಎಳ್ಳು ತಿನ್ನಂಗಿಲ್ಲ. ಹೊಲದ ಅವರೆಕಾಯಿ ತಿನ್ನಂಗಿಲ್ಲ. ಆಮೇಲೆ ತಲೆಗೆ 15 ದಿವಸ ಸ್ನಾನ ಮಾಡೋಂಗಿಲ್ಲ. ರಾತ್ರಿ ಮಲಗೋದು ದೂರ ಮಲಗಬೇಕು ಗಂಡ ಹೆಂಡತಿ ಹತ್ರ. ಟೆಕ್ನಾಲಜಿ ಇದೆ, ಒಬ್ಬ ಡಾಕ್ಟರ್ಸ್ ಇದ್ದಾರೆ, ಅದನ್ನು ಬಿಟ್ಟು ಪಥ್ಯ ಮೇನ್ ಸರ್. ಇದು ಡಾಕ್ಟ್ರು ಇದ್ದಾರೆ. ಡಾಕ್ಟ್ರು ನಿನ್ನೆ ಮೊನ್ನೆ ಬಂದಿರೋ ಡಾಕ್ಟ್ರು. ಈ ಹಿಂದಿನ ಕಾಲದಲ್ಲಿ ಡಾಕ್ಟ್ರು ಇರಲಿಲ್ಲ, ವೈದ್ಯರು ಇರಲಿಲ್ಲ. ದೇವರಿತ್ತು, ನಮ್ಮ ನಂಬಿಕೆ ಅನ್ನೋದಿತ್ತು, ಈ ಆಯುರ್ವೇದಿಕ್ ಅನ್ನೋದಿತ್ತು. ಅದು ಈಗ ಪುನಃ ಜೀವ ಪಡೀತಾ ಇದೆ ಅಂತ ಹೇಳೋದು. ಓಲ್ಡ್ ಈಸ್ ಗೋಲ್ಡು. ಇದು ಆಳವರು ಮಾಡಿರೋದು. ಅವ್ರಿಗೆ, ಅವ್ರ ಕುಟುಂಬದವ್ರಿಗೆ, ಇಲ್ಲಿ ಯಾರೋ ಈ ಕಾರ್ಯ ನೆರವೇರಿಸ್ಕೊಡೋಂಥ ಸುತ್ತಮುತ್ತಲ ಗ್ರಾಮಸ್ಥರು ಎಲ್ರಿಗೂ ನಮ್ಮಂಥವರಿಂದ ಒಳ್ಳೆಯ. ಯಾರು ಹೇಳಿದರು ಇಲ್ಲಿ ಕೊಪ್ಪಳದಲ್ಲಿ ಔಷಧಿ ಸಿಗುತ್ತೆ ಅಂತ? ಸರ್, ಈ ಫೇಸ್ಬುಕ್ಕಲ್ಲಿ ನಮ್ಗೆ ನೋಡಿದ್ವಿ. ಆ ಫೇಸ್ಬುಕ್ಕಲ್ಲಿ ನೋಡಿಬಿಟ್ಟು ಅದನ್ನು ನಾವು ಟ್ರ್ಯಾಕ್ ಮಾಡಿಕೊಂಡು ಬಂದು ಇಲ್ಲಿಗೆ ಬಂದಿದ್ದ ದಿವಸನೇ ಊಟ ಎಲ್ಲ ಈ ಹಳ್ಳಿ ಒಳಗೆ ಯಾವ ಮನೆಗೆ ಹೋಗಲಿ ಊಟ ಕೊಡ್ತಾರೆ, ಮಲ್ಗೋಕ್ಕೆ ಜಾಗ ಕೊಡ್ತಾರೆ, ಬೆಡ್ಶೀಟ್ ಕೊಡ್ತಾರೆ, ಶೌಚಾಲಯ ಯೂಸ್ ಮಾಡೋಕ್ಕೆ ಕೊಡ್ತಾರೆ, ಎಲ್ಲ ಅನುಕೂಲನೂ ಮಾಡ್ತಾರೆ. ಆದ್ದರಿಂದ ಈ ಗ್ರಾಮಸ್ಥರು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಂಥ ಎಲ್ಲರಿಗೂ ನಮ್ಮಂಥವರಿಂದ ಅಭಿಮಾನದ ಗೌರವ ಕೊಡ್ತೀವಿ ಸರ್. ಒಂದು ಎಷ್ಟೇ ವೈಜ್ಞಾನಿಕವಾಗಿದ್ದರೂ ಸಹ ಇದು ಮಾನಸಿಕವಾಗಿರುವಂಥ ಇದಕ್ಕೆ ಅವರು ಒಂದು ದಿನ ಏನು ಮೃಗಶಿರ ನಕ್ಷತ್ರಕ್ಕೆ ಹೇಳುವ ಸಂದರ್ಭದಲ್ಲಿ ಇಲ್ಲ ಅಶೋಕರಾವ್ ಕುಲಕರ್ಣಿ ನೀಡುವಂಥ ಏನು ಔಷಧಿಯೇ ಇದೆ ಆ ಔಷಧಿ ಪಡೆಯಲು ಬರ್ತಾ ಇದ್ದಾರೆ. ಇಲ್ಲಿ ಸರಿಸುಮಾರು ಈ ಬಾರಿ ಒಂದು 60,000ಕ್ಕಿಂತ ಹೆಚ್ಚು ಜನ ಸೇರಿದ್ರು ಮತ್ತು ಬಿಗಿ ಭದ್ರತೆಯನ್ನು ವಹಿಸಲಾಯಿತು. ಈ ಬಾರಿ ಅಂದರೆ ಪ್ರತಿ ವರ್ಷ ಮೃಗಶಿರ ಮಳೆ ಬೇರೆ ಬೇರೆ ಸಂದರ್ಭಕ್ಕೆ ಅಂದರೆ ಮುಹೂರ್ತವನ್ನು ಇಟ್ಟಿರುತ್ತೆ. ಆ ಸಂದರ್ಭಕ್ಕೆ ಮಾತ್ರ ಒಂದೇ ಸಮಯಕ್ಕೆ ಗಂಟೆ ಬಾರಿಸುತ್ತಲೇ ಎಲ್ಲರೂ ಔಷಧಿಯನ್ನು ಪಡ್ಕೊಂಡು ಹೋಗ್ತಾರೆ. ಅದೇ ರೀತಿ ಈ ಬಾರಿ ಏನು ಸೋಮವಾರ ಸಂಜೆ 7:39 ಮುಹೂರ್ತ ಕೊಡ್ತಾಯಿತ್ತು. ಆ ಸಂದರ್ಭದಲ್ಲಿ ಅಶೋಕರಾವ್ ಕುಲಕರ್ಣಿ ಮತ್ತು ಕುಟುಂಬನಹಳ್ಳಿಯ ಹಿರಿಯರೆಲ್ಲರೂ ಸೇರಿ ಒಂದು ಏನು ಮೊದಲೇ ಔಷಧಿಯನ್ನು ವಿತರಣೆ ಮಾಡಿದ್ರು, ಆ ಔಷಧಿಯನ್ನು ಎಲ್ಲರೂ ಹಿಡಿದುಕೊಂಡು ನಿಂತಿರುವ ಸಂದರ್ಭದಲ್ಲಿ ಏಕಕಾಲಕ್ಕೆ ಗಂಟೆಯನ್ನು ಬಾರಿಸಿದಾಗ ಎಲ್ಲರೂ ಔಷಧಿಯನ್ನು ತೆಗೆದುಕೊಂಡು ತಮ್ಮ ತಮ್ಮ ಊರಿಗೆ ಮರಳಿದರು. ಇಲ್ಲಿ ವನಸ್ಪತಿ ಔಷಧಿಯನ್ನು ತೆಗೆದುಕೊಳ್ಳುವಂಥ ಇದರಲ್ಲಿ ಇಲ್ಲಿ ಸಾಕಷ್ಟು ಜನ ಏನು ಮೊದಲಿಂದಲೂ ಜನರ ನಂಬಿಕೆ ಇದೆ. ಈ ನಂಬಿಕೆ ಆಧಾರದಲ್ಲಿ ಇದು ಹೆಚ್ಚಾಗ್ತಾ ಇದೆ. ಇನ್ನೂ ಹೆಚ್ಚಿನ ಜನ ಬರ್ತಾ ಇರುವಂಥ ಇದರಲ್ಲಿ ಈಗಲೂ ಸಹ ಈ ನಂಬಿಕೆ ಮತ್ತು ಈ ವನಸ್ಪತಿ ಔಷಧಿ ಇಲ್ಲೂ ಪರಿಣಾಮ ಬೀರ್ತಾ ಇದೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ. ಶರಣಪ್ಪ ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.